ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಬಜೆಟ್ ಸೆಷನ್ಗಿಂತ ಮೊದಲ ಸಾಮಾನ್ಯವಾಗಿ ರಾಜ್ಯಪಾಲರು ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಆ ಭಾಷಣದ ಮೇಲೆ ಚರ್ಚೆ ಆಗ್ತದೆ. ಅದರೊಳಗೆ ಭಾಳಷ್ಟು ಪೊಲಿಟಿಕಲ್ ಪಾಯಿಂಟ್ ಬರ್ತಾವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಬಿಟ್ರೆ ಅವರು ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂಥೇಳಿ. ಇವರಿಗೆ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೇಂದ್ರವನ್ನು ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರದಲ್ಲಿ ಹಂಗದ, ಕೇಂದ್ರದ GDP ಎಷ್ಟು ಜಾಸ್ತಿ ಆಗಿದೆ, ಕೇಂದ್ರದ ಬಜೆಟ್ಟಿನ ನಂತರ ಕೋವಿಡ್ನ ನಂತರ ರಾಜ್ಯ ಸರ್ಕಾರಗಳಿಗೆ ಬಡ್ಡಿ ರಹಿತ ಸಾಲ ನಾವೆಷ್ಟು ಕೊಟ್ಟಿವಿ. ಇಲ್ಲೂ ಸಹಿತ 11,000 ಕೋಟಿ ರೂಪಾಯಿ ಏನು ಈ ಸರ್ತೆ ಓವರಾಲ್ ಸಾಲದೊಳಗದ, ಅದ್ರೊಳಗೆ ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿವಿ ಇಡೀ ದೇಶಾದ್ಯಂತ. ಅದೆಲ್ಲ ಸೇರೋದು ಕೇಂದ್ರದ ಸಾಲ ಇರೋದು. ಜಾಗತಿಕ ಮತ್ತು ನಮ್ಮ GDP ಎಷ್ಟಾಗಿದೆ ಈಗ? ಇವ್ರ ಕಾಲದಾಗ 16-17 ಲಕ್ಷ 18 ಲಕ್ಷ 20 ಲಕ್ಷ ಇದ್ದದ್ದು ಬಜೆಟ್ ಇವತ್ತು ಸಮೀಪ 50 ಲಕ್ಷಕ್ಕೆ ಬರ್ತಾ ಇದೆ. 50 ಲಕ್ಷ ಕೋಟಿ. ಮತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆ್ಯಂಡ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ 3rd ಲಾರ್ಜೆಸ್ಟ್ ಎಕಾನಮಿ. FDI ಜಾಸ್ತಿ ಆಗಿದೆ. ಆನಂತರ ಕಂಟಿನ್ಯೂಸ್ಲಿ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿದೆ. ಡಿಫೆನ್ಸ್ದೊಳಗೆ ಆಲ್ಮೋಸ್ಟ್ 80% ಸೆಲ್ಫ್ ರಿಲಯಬಿಲಿಟಿ ಬಂದದ್ದು ನಮ್ದು. ಇವ್ರ ಕಾಲದಾಗ 100% ಇಂಪೋರ್ಟ್ ಇತ್ತು. 100%. ಅವು ಬರ್ಫದಾಗ ಅಂದ್ರೆ ಹಿಮಪಾತ ಎಲ್ಲಿ ಆಗ್ತದೆ ಅಲ್ಲಿ ಹಾಕ್ಕೊಂಡು ಅಡ್ಡಾಡು ಬೂಟು ಸಹಿತ ಇಂಪೋರ್ಟ್ ಮಾಡ್ತಾಯಿದ್ರು. ಇವತ್ತು ನಾವು ಎಲ್ಲ ಮೇಕ್ ಇನ್ ಇಂಡಿಯಾದಾಗ ಮಾಡಿದ್ದೀವಿ. ಹಾಗಾಗಿ ಭಾರತ ಸರ್ಕಾರ ಸಾಲ ಮಾಡ್ಯದ. ಭಾರತ ಸರ್ಕಾರ ಏನು ಸಾಲ ಮಾಡ್ಯದ, ಅದಕ್ಕೆ ಭಾರತ ಸರ್ಕಾರದ ವಿತ್ತೀಯ ಶಿಸ್ತಿನಲ್ಲಿದ್ದೀವಿ ನಾವು. ವೈಟ್ ಅಂಡರ್ ದಿ ಫಿಸಿಕಲ್ ಡಿಸಿಪ್ಲಿನ್. ಮತ್ತು ಯಾವುದೇ ಪ್ರಾಪರ್ ಆದಂಥ ಪ್ಲ್ಯಾನಿಂಗ್ ಇಲ್ಲದೆ ಮನಬಂದಂತೆ ಹಂಚಿ ನಾವು ಸಾಲ ಮಾಡಿಲ್ಲ. ಮತ್ತು ನಿಮಗೆಲ್ಲ ರಾಜ್ಯಕ್ಕೇನು ಸಾಲ ಕೊಟ್ಟಿವಿ ನಾವು, ಆ ಸಾಲ ಸಹಿತ ನಮ್ಮ ಕಡೆನ ಅದ. ಯಾಕಂದ್ರೆ ನಿಮಗೆ ಬಡ್ಡಿ ರಹಿತ ಸಾಲ ಕೊಟ್ಟಿವಿ ನಾವು. 50 ತನಕ ಬಡ್ಡಿ ರಹಿತ ಸಾಲ ಕೊಟ್ಟಿವಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸಿದ್ದರಾಮಯ್ಯ ಅವ್ರದ್ದು ಅವರೇ ಹೇಳಿದ ಪ್ರಕಾರ ಮುನ್ನ ಇಲೆಕ್ಷನ್ ನಿಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಭಾಳ ಸರ್ತೆ ಹೇಳ್ಯಾರ. ಸೊ ಕೊನೆಗೆ ಹೋಗೋ ಮುಂದೆ ಸತ್ಯ ಮಾತಾಡಿ ಸರಿಯಾದ ಮಾಹಿತಿಯನ್ನು ಕೊಟ್ಟು ಜನಕ್ಕೆ ಒಳ್ಳೆ ಮಾಡೋ ಕೆಲಸ ಮಾಡಿರಿ. ಈ ಬಜೆಟ್ ಹೆಂಗಾಗ್ಯದ ಅಂದ್ರೆ ಪಾಕಿಸ್ತಾನದಾಗ ಇವರು ಓದಿ ತಿಳಿದಿಲ್ಲ, ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ. ಪಾಕಿಸ್ತಾನದವ್ರಿಗೆ ಕೇಳಿದ್ರೆ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ದು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಯಾಕೆ? ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರಿಗೆ 2 ಕೋಟಿವರೆಗೆ ಅವ್ರಿಗೆ ಮೀಸಲಾತಿ. ಅಂದ್ರೆ ಉಳಿದವ್ರು ಏನು ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನು ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನೋ ಸಸ್ತಿಕ್ ಹಣ ಜಾಸ್ತಿ ಮಾಡಿವೆ ಅಂತ ಹೇಳ್ಯಾರ.
ಅದ ನಮ್ದು ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನು ಕೊಡ್ತೀರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ನಿಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು? ಇಡೀ ದೇಶದೊಳಗೆ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರೋದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಇದನ್ನು ಮನಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರೆ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ, ಪಾಕಿಸ್ತಾನನೇ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ ಅಲ್ರಿ. ಅನೇಕ ಊರಿನೊಳಗೆ ಸ್ಮಶಾನಗಳಿಲ್ಲ. ನಮ್ಮ ಕ್ಷೇತ್ರದಾಗ ಅನೇಕ ಊರಿನ ಸ್ಮಶಾನ ಇಲ್ಲ, ಬರೆದ ಬರ್ತೀವಿ ನಾವು. ಆದ್ರೆ ಅವ್ರದಕ್ಕೆ 150 ಕೋಟಿ ರೂಪಾಯಿ ಅಂತ ವಕ್ಫ್ ಸಂಸ್ಥೆಗಳ ದುರಸ್ತಿ ಮತ್ತು ಖಬರಸ್ಥಾನಗಳಿಗೆ 150 ಕೋಟಿ ಗೋಡೆ ಮಾಡ್ತಾರಂತ. KITB ಜಾಗದಾಗ ಅಂದರೆ ಇದ್ರೊಳಗೆ ಮಾಫಿಯಾ ಶುರು ಆಗ್ತವೆ. ಇನ್ನು 20% ಅಂದ್ರೆ ಮಾಡಲ್ಲ, ಇವ್ರು ತೊಗೊಂಡು ಬೇರೆದವ್ರು ಕೊಡೋದು. ಆಮೇಲೆ KITB ಒಳಗೆ 20% ಎಲ್ಲಿದ್ರಿ? ಇದು ದೇಶದಾಗ ಯಾವ ರಾಜ್ಯದಾಗೂ ಇಲ್ಲ. ನಾನು ಎಲ್ಲ ರಾಜ್ಯಕ್ಕೆ ಹೋಗೀನಿ ದೇಶದ. ಕಳೆದ 7 ವರ್ಷದಾಗಂತೂ ಎಲ್ಲ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿನಿ. ಎಲ್ಲಿಯೂ ಲ್ಯಾಂಡ್ ಅಲೋಕೇಶನ್ದಾಗ, ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ದೊಳಗೆ 20% ಮೀಸಲು ಎಲ್ಲೂ ಇಲ್ಲ. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ತರ ಕೊಟ್ಟಿದ್ದೀರ? ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ IIT ಕಾಲೇಜು, ಈ IITಗೆ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ITI ಇದು ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ. ಯಾಕೆ SC ST OBC ಇದ್ದಲ್ಲಿ ಯಾಕೆ ಮಾಡೋದಿಲ್ಲ? ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಮಾಫಿ, ಬಾಕಿಯವ್ರಿಗೆ ಯಾಕಿಲ್ಲ? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 169 ಹಾಸ್ಟೆಲ್ ಧಾರವಾಡದಾಗ ಇವತ್ತಿಗೂ ಸಹಿತ. ಧಾರವಾಡ ಹುಬ್ಬಳ್ಳಿ ಒಳಗೆ, ಸ್ಪೆಷಲಿ ಧಾರವಾಡದಾಗ ಜಾಸ್ತಿ. ನಾವು ಕೇಂದ್ರದಿಂದ ಕೊಟ್ಟು ಈಗ ಒಂದಿಷ್ಟು ಕಟ್ಟಿಸ್ತಾ ಇದ್ದೀವಿ. ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹಿಂದೆ ಇದಕ್ಕೆ ಸಂಬಂಧಿಸಿದ ಮಂತ್ರಿ ಇದ್ದಾಗ ಒಂದಿಷ್ಟು ದುಡ್ಡು ಕೊಟ್ಟರೆ ಅವಾಗ್ತಾ ಇದಾವೆ. ಧಾರವಾಡದಾಗ ಇಷ್ಟು ಡಿಮಾಂಡ್ ಅದ ಎಜುಕೇಷನ್ ಹಬ್. 12 ತಿಂಗಳ ಕಾಲವು ನಮ್ಮ ಆಫೀಸ್ಗೆ ಹಾಸ್ಟೆಲ್ಗೆ OBC ಹಾಸ್ಟೆಲು ಹಾಸ್ಟೆಲ್ ಅಂತ ಬರ್ತಾರೆ. ಇದ್ರೊಳಗೆ ಕೆಲವ್ರಿಗೆ ನಿಮಗೂ ಗೊತ್ತದ, ಯಾಕಂದ್ರೆ ನೀವು ಕೆಲವು ರೆಫರೆನ್ಸ್ ಕೊಟ್ರಿ ನಮಗೆ, ಹಂಗಾರು ಮಾಡಿ ಕೊಡಿಸ್ಕೊಡ್ರಿ ಅಂತಂದ್ರೆ, ಇನ್ ದಿ ಗುಡ್ ಇಂಟ್ರೆಸ್ಟ್ ಆಫ್ ದಟ್ ಸ್ಟೂಡೆಂಟ್ ಕೊಡಿಸ್ಕೊಡ್ರಿ, ಹಾಸ್ಟೆಲ್ ಸಿಗ್ತಾ ಇಲ್ಲ, ಬಡವ ಇದ್ದಾನಂತ ಹೇಳಿ. ಇದರಿಂದ 18,000 ತನಕ ಅಪ್ಲಿಕೇಶನ್ ಬರ್ತಾವೆ. ಹಿಂದೆ MLA ಇದ್ರಿ ಅವ್ರಿಗೆ. ಆದ್ರೆ 169 ಹಾಸ್ಟೆಲು, ಅದು ಸಾಬರಿಗೆ. ಮದರ್ಸಾಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ. ಮದರ್ಸಾದಾಗ ಏನು ನಡೆದದು ಏನು ಗೊತ್ತಿಲ್ಲ ಇವ್ರಿಗೆ. ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಸರಿಯಾದಂಥ ಎಜುಕೇಷನ್ ಕೊಡಬೇಕು. ಉಳಿದ ಮಕ್ಕಳಿಗೆ ಸಿಗುವಂಥ ಎಜುಕೇಷನ್ ಮುಸಲ್ಮಾನ್ ಮಕ್ಕಳಿಗೂ ಸಿಗಬೇಕು. ನಮ್ಮ ಆಸೆ ಇರೋದು ಅವರು ಮುಖ್ಯವಾಹಿನಿಯೊಳಗೆ ಬಂದು ಅವರು ಇತರ ನಾಗರಿಕರಂತೆ ಸಾಮಾನ್ಯವಾಗಿ ಉಳಿದವ್ರು ಏನು ಇವತ್ತು ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಜಾಗತಿಕ ಮಟ್ಟದಲ್ಲಿ ಅದ. ಅವರು ಇಂಜಿನಿಯರ್ ಆಗಬೇಕು, ಅವರು ಮತ್ತು ಟೆಕ್ನೋಕ್ರಾಟ್ ಆಗಬೇಕು, ಮತ್ತೊಂದು ಆಗಬೇಕು ಅಂತಂದ್ರೆ ಅಲ್ಲಿ ಮದರ್ಸಾದಾಗ ಅವ್ರನ್ನ ಅಲ್ಲೇ ಕೂಡಿಸೋರು ನೀವು. ಅವ್ರನ್ನ ಅದೇ ರೀತಿ ಮೌಲ್ಯಗಳನ್ನು ತಯಾರು ಮಾಡಲಿಕ್ಕೆ. ಹಾಗಾಗಿ ಇದು ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್. ಮುಸಲ್ಮಾನರಿಗೋಸ್ಕರ ಮುಸಲ್ಮಾನರಿಂದ ಆಗಿರುವಂಥ ಬಜೆಟ್ ಇದು. ಮತ್ತು ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ? ಒಬ್ಬರದ ವಿಕಾಸ ಅವರಿಗೆ.
ಸಾಬ್ರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ. ನಾವು ಸಾಬ್ರ ವಿಕಾಸ ಮಾಡ್ಬಾರ್ದು, ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಅವ್ರದ್ದು ಕಾಂಟ್ರಾಕ್ಟ್ ಕಸ್ಕೊಳ್ಳೋದು, ಅವ್ರಿಗೆ ಹಾಸ್ಟೆಲ್ ಇಲ್ಲ, ಅವ್ರಿಗೆ 20% ಈಗ KITB ಒಳಗೆ ನಾವು ಇಂಡಸ್ಟ್ರಿ ನಡೆಸ್ತೀವಿ ರೀ. KITB ಒಳಗೆ ಜಾಗ ಸಿಗೋದಿಲ್ಲ. ನಮ್ಮದು ಎಲ್ಲ ಎಕ್ಸ್ಪಾನ್ಷನ್ ನಾವು ಪ್ರೈವೇಟ್ದಾಗ ತೊಗೊಂಡು ಏನೇ ಮಾಡಿಸ್ ಪರಿಸ್ಥಿತಿ. ಆದರೆ ಇವ್ರಿಗೆ 20%. ಹೀಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ.